ಹಾಯ್, ಎಲ್ರಿಗೂ ನಮಸ್ಕಾರ. ಬಾಸ್, ಪ್ಲೀಸ್ ಸಾಕು ಬಿಟ್ಬಿಡಿ, ಉರಿತಾ ಇದೆ. ನಿಮ್ಮದು ತುಂಬ ಟೈಟ್ ಇದೆ, ಅದಕ್ಕೆ ಉರಿತಾ ಇದೆ. ಸ್ವಲ್ಪ ತಡ್ಕೋ. ರೆಸಾರ್ಟಲ್ಲಿ ಬಾಸ್ ಜೊತೆ 3 ರೌಂಡ್ ಭರ್ಜರಿ ಬ್ಯಾಟಿಂಗ್. ಕತೆ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ಕತೆನ ಕೇಳ್ತಾ ಹೋಗಿ. ಒಂದು ಸುಂದರ ಗಿರಿಧಾಮದ ರೆಸಾರ್ಟ್. ಯಾವ ಕಡೆ ನೋಡಿದ್ರೂ ಕೂಡ ಹಚ್ಚ ಹಸಿರಿನ ಗಿಡ ಮರಗಳೇ ಕಾಣಿಸ್ತಿತ್ತು. ಹೊರಗೆ ಗರ್ಜಿಸುವ ಮಳೆ, ಒಳಗೆ ನಿಶ್ಶಬ್ದವಾಗಿ ಮಿಡಿತಾ ಇರುವಂಥ 2 ಹೃದಯಗಳು. ವಿಕ್ರಾಂತ್, ಒಂದು ಕಂಪನಿಯ ಬಾಸ್. ಮಾನ್ಯ, ಅವನ ಕೈ ಕೆಳಗೆ ಕೆಲಸ ಮಾಡುವ ಒಬ್ಬ ಸಾಮಾನ್ಯ ಎಂಪ್ಲಾಯ್. ಆ ಸಮಯದಲ್ಲಿ ರಾತ್ರಿ 11 ಗಂಟೆ. ಕೊಡಗಿನ ಹಚ್ಚ ಹಸಿರಿನ ನಡುವೆ ಇದ್ದಂತಹ ಐಷಾರಾಮಿ ರೆಸಾರ್ಟ್ ಅದು. ಸಂಪೂರ್ಣವಾಗಿ ಮಳೆಯಿಂದ ಮಂಜಿನಿಂದ ಮುಚ್ಚಿ ಹೋಗಿತ್ತು. ಕಿಟಕಿಯ ಗಾಜಿನ ಮೇಲೆ ಮಳೆ ಹನಿಗಳು ನಿಧಾನವಾಗಿ ಹರಿತಿದ್ವು. ವಿಕ್ರಾಂತ್ ಕಿಟಕಿಯ ಬಳಿ ನಿಂತು ಕೈಯಲ್ಲಿ ವೈನಿನ ಗ್ಲಾಸ್ ಹಿಡ್ಕೊಂಡು ಆ ಕತ್ತಲ ರಾತ್ರಿಯಲ್ಲಿ ಬೀಳುವ ಮಳೆಯನ್ನೇ ನೋಡ್ತಾ ನಿಂತ್ಬಿಟ್ಟಿದ್ದ. ನೋಡೋದಕ್ಕೆ ತುಂಬಾ ಹ್ಯಾಂಡ್ಸಮ್. ಎಂಥವ್ರಿಗಾದರೂ ಮತ್ತೊಮ್ಮೆ ತಿರುಗಿ ನೋಡಬೇಕು ಅನ್ನುವಂತಹ ಜಿಮ್ನಲ್ಲಿ ದಂಡಿಸಿದ ದೇಹ. ತನ್ನ ಶರ್ಟಿನ ಮೇಲೆರಡು ಗುಂಡಿಗಳನ್ನು ಯಾವಾಗಲೂ ತೆರೆದಿಡ್ತಾ ತನ್ನ ಹರವಾದ ಎದೆಯನ್ನು ಎಲ್ರಿಗೂ ತೋರಿಸೋದು ಅವನ ಸಾಮಾನ್ಯ ಅಭ್ಯಾಸ. ಹಿಂದೆಯಿಂದ ಬಂದ ಮಾನ್ಯ ಅವನ ಭುಜದ ಮೇಲೆ ಕೈಯಿಟ್ಟು, ವಿಕ್ರಾಂತ್, ನೀವು ಮಲಗೋದಿಲ್ವಾ ಅಂತ ಮೃದುವಾದ ಧ್ವನಿಯಲ್ಲಿ ಕೇಳಿದ್ಲು. ಅವಳ ಆ ಧ್ವನಿಯನ್ನು ಕೇಳಿ ತನ್ನ ಯೋಜನೆಯನ್ನು ಪಕ್ಕಕ್ಕಿಟ್ಟು ಅವಳ ಕಡೆ ತಿರುಗಿ ನೋಡ್ದ. ಮಾನ್ಯ ತೀರಾ ಹತ್ತಿರದಲ್ಲಿ ಅವನ ಹಿಂದೆನೇ ನಿಂತಿದ್ಲು. ಅದಾಗಲೇ ಅವಳು ಮಲಗೋದಕ್ಕೆ ಸಿದ್ಧ ಆಗಿದ್ದರಿಂದ ರಾತ್ರಿಯ ಹುಡುಗೆಗಳನ್ನು ತೊಟ್ಕೊಂಡಿದ್ಲು. ತನ್ನ ದೇಹಕ್ಕೆ ಬಿಗಿಯಾಗಿ ಅಂಟ್ಕೊಂಡಿದ್ದ ಆ ರಾತ್ರಿಯ ಹುಡುಗೆ. ಗಾಯ್ಸ್, ಹುಡುಗೆ ಅಂದರೆ ಅರ್ಥ ಆಗ್ತದಲ್ಲ, ಬಟ್ಟೆ ಅಂದರೆ ನೈಟ್ ಡ್ರೆಸ್. ಅವಳ ದೇಹದ ಒಬ್ಬು ತಗ್ಗುಗಳನ್ನು ವಿಕ್ರಾಂತ್ ಕಣ್ಣುಗಳಿಗೆ ಎತ್ತಿ ತೋರಿಸ್ತಿದ್ವು. ಅವಳ ರೇಷ್ಮೆಯಂಥ ಕೂದಲು ಹರಡೋದಕ್ಕೆ ಬಿಟ್ಬಿಟ್ಟಿದ್ಲು. ಮುಂದೆ ಆ ಮುಂಗುರುಳು ಪದೇ ಪದೇ ಅವಳ ಮುಖದ ಮೇಲೆ ಬೀಳ್ತಿತ್ತು. ಅದನ್ನು ತೆಗೆದು ಕಿವಿಯ ಹಿಂದೆ ಸೇರಿಸ್ಬಿಡ್ತಿದ್ಲು. ಆದರೂ ಕೂಡ ಮತ್ತೆ ಅದು ಅವಳ ಮುಖದ ಮೇಲೇ ಬಂದು ಬೀಳ್ತಿತ್ತು. ವಿಕ್ರಾಂತ್ ಅವಳ ಸೌಂದರ್ಯವನ್ನು ನೋಡಿ ಒಮ್ಮೆ ಕಳೆದೇ ಹೋಗಿದ್ದ. ಅವನ ದೃಷ್ಟಿ ಈಗ ಮಾನ್ಯಾಳ ದೇಹದ ಮೇಲೆ ಹರಿದಾಡ್ತಾ ಇತ್ತು. ಕಳೆದ 5 ವರ್ಷಗಳಿಂದ ಮಾನ್ಯ ವಿಕ್ರಾಂತ್ನ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಆದರೆ ಇವತ್ತಿನ ಈ ಏಕಾಂತವಾದ ಸಮಯ ಅವ್ರಿಗೆ ಯಾವತ್ತಿಗೂ ಸಿಕ್ಕಿಲ್ಲ. ಅದು ಅಲ್ಲದೆ ಆ ಕೊಡಗಿನ ಚುಮುಚುಮು ಚಳಿ, ಹೊರಗೆ ಧಾರಾಕಾರವಾದ ಮಳೆ, ಗುಡುಗು, ಸಿಡಿಲಿನ ಆರ್ಭಟ, ಇದೆಲ್ಲದರ ಜೊತೆಗೆ ಇವರಿಬ್ಬರ ಏಕಾಂತ. ತಾನೇ ಮಾತನಾಡೋದಕ್ಕೆ ಶುರು ಮಾಡಿದ ವಿಕ್ರಾಂತ್. ಮಳೆ ನಿಲ್ಲೋ ಥರ ಕಾಣಿಸ್ತಿಲ್ಲ ಮಾನ್ಯ, ಆದರೆ ನಿನ್ನನ್ನು ಈ ರೀತಿ ನೋಡ್ತಾ ಇದ್ದರೆ ನನ್ನೊಳಗೆ ಏನೋ ಒಂದು ಚಡಪಡಿಕೆ, ಏನೇನೋ ಅನ್ನಿಸ್ತಾ ಇದೆ ಅಂತ ಅವಳ ಕಣ್ಣಲ್ಲಿ ತನ್ನ ಕಣ್ಣಿಟ್ಟು ಹೇಳ್ದ. ಮಾನ್ಯ ನಿಧಾನಕ್ಕೆ ಬಂದು ಅವನು ತೀರಾ ಹತ್ತಿರ ನಿಂತ್ಕೊಂಡ್ಳು. ಅವಳು ಆಗ ಹತ್ತಿರ ಬಂದಾಗ ಅವನು ಹಾಕಿದ್ದಂಥ ಪರ್ಫ್ಯೂಮ್ ಅವಳಿಗೆ ಮತ್ತೇರಿಸುವಂತೆ ಆಗ್ತಿತ್ತು. ವಿಕ್ರಾಂತ್ ಅವಳ ಸನಿಹವನ್ನು ಇನ್ನೂ ತಾಳೋದಕ್ಕಾಗದೆ ತನ್ನ ಕೈಯಲ್ಲಿದ್ದಂಥ ವೈನ್ ಗ್ಲಾಸ್ನ ಪಕ್ಕಕ್ಕಿಟ್ಟು ಅವಳ ಕೈಯನ್ನು ತನ್ನ ಕೈಗಳಲ್ಲಿ ಬಂಧಿಸ್ದ. ಆ ಚಳಿಯಲ್ಲಿಯೂ ಕೂಡ ಅವನ ಕೈ ತುಂಬ ಬಿಸಿಯಾಗಿತ್ತು. ಆ ಬಿಸಿ ಅವಳ ಮೈಯಲ್ಲಿ ಒಂಥರ ನಡುಕವನ್ನು ಉಂಟು ಮಾಡಿತ್ತು. ಅವಳ ಆ ನೋಟ ತಾನೇ ಕೆಳಗೆ ಬಾಗಿತ್ತು. ನಿಧಾನಕ್ಕೆ, ವಿಕ್ರಾಂತ್, ನೀನು ಈ ರೀತಿ ನನ್ನನ್ನು ನೋಡಬೇಡ,
ನಿನ್ನ ಕಣ್ಗಳು ಏನನ್ನೋ ಮಾಡೋದಕ್ಕೆ ನನ್ನನ್ನು ಪ್ರೇರೇಪಿಸ್ತಾ ಇದೆ ಅಂತ ಪಿಸ್ಕೊಟ್ಟಿದ್ಲು. ವಿಕ್ರಾಂತ್ ತುಟಿಗಳಲ್ಲಿ ಒಂದು ಕ್ಷಣ ನಗು ಹರಳಿತ್ತು. ಅವಳು ತೀರಾ ಸನಿಹ ಬಂದು ಅವಳ ಕಿವಿ ಹತ್ರ ಬಾಗಿ, ಏನನ್ನೋ ಮಾಡೋದಕ್ಕೆ ಪ್ರೇರೇಪಿಸ್ತಾ ಇರೋ ಅದನ್ನು ನೀನು ಧಾರಾಳವಾಗಿ ಮಾಡ್ಬೋದು, ನನ್ನ ಅಭ್ಯಂತರ ಏನೂ ಇಲ್ಲ. ನಿನ್ನ ಕಣ್ಗಳಲ್ಲಿಯೂ ಕೂಡ ನನಗೆ ಸಾವಿರಾರು ಸೂಚನೆಗಳು ಸಿಗ್ತಾ ಇದೆ. ಅದನ್ನೆಲ್ಲ ಮಾಡೋದಕ್ಕೆ ನಿನ್ನ ಅನುಮತಿ ಸಿಗ್ತದ್ಯಾ ಅಂತ ಕೇಳ್ದ. ಅವಳು ಏನೂ ಮಾತಾಡದೆ ಸುಮ್ಮನೆ ನಿಂತ್ಬಿಟ್ಟಿದ್ಲು. ನಿನ್ನ ಮೌನಾನೇ ಒಪ್ಪಿಗೆ ಅಂತ ನಾನು ತಿಳ್ಕೊಳ್ಬೋದಾ ಅಂತ ಮತ್ತೆ ಕೇಳ್ದ. ಅವಳು ಮತ್ತೆ ಏನೂ ಮಾತಾಡಲಿಲ್ಲ. ನೇರವಾಗಿ ತನ್ನ ಕೈ ಬೆರಳುಗಳಿಂದ ಅವಳ ಕೆನ್ನೆಯ ಮೇಲಿದ್ದ ಕೂದಲನ್ನು ಮೆಲ್ಲಗೆ ಅವಳ ಕಿವಿಯ ಹಿಂದೆ ಸರಿಸಿದ. ಅವನ ಹೆಬ್ಬೆರಳು ಅವಳ ಕೆಳ ತುಟಿಯ ಮೇಲೆ ಮೃದುವಾಗಿ ಹೊತ್ತದಾಗ ಮಾನ್ಯಾಳ ಉಸಿರಾಟದ ಲಯ ತಪ್ಪಿತು. ಅವಳ ಉಸಿರಾಟ ನಿಂತಂತಾಯಿತು. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಕೊಂಡ್ಳು. ಆ ಕ್ಷಣದಲ್ಲಿ ಜಗತ್ತೇ ಒಂದು ಕ್ಷಣ ಸ್ತಬ್ಧವಾದಂತೆ ಭಾಸವಾಯಿತು. ವಿಕ್ರಾಂತ್ ಇನ್ನೂ ತಡ ಮಾಡದೆ ಅವಳನ್ನು ತನ್ನತ್ತ ಬಲವಾಗಿ ಎಳ್ಕೊಂಡು ತನ್ನ ಎರಡೂ ಕೈಗಳಿಂದ ಗಟ್ಟಿಯಾಗಿ ತಪ್ಪಿಕೊಂಡ. ಮಾನ್ಯಾಳ ಮೃದುವಾದ ದೇಹ ಅವನ ಗಟ್ಟಿಮುಟ್ಟಾದ ಎದೆಗೆ ಅಪ್ಪಳಿಸ್ತಾ ಇತ್ತು. ಅವಳ ಎದೆಯ ಬಡಿತ ಅವನಿಗೆ ಸ್ಪಷ್ಟವಾಗಿ ಕೇಳಿಸ್ತಿತ್ತು. ಅವಳ ತುಟಿಗಳು ನಡುತ್ತಾ ಇತ್ತು, ಕಣ್ಣುಗಳು ಮುಚ್ಚಿದವು. ಅವಳ ಕುತ್ತಿಗೆಯ ಬಳಿ ಬಂದು ದೀರ್ಘವಾಗಿ ಒಮ್ಮೆ ಉಸಿರಾಡ್ದ. ಅವನ ಆ ಬಿಸಿ ಉಸಿರು ಅವಳ ಕೊರಳ ಒಲಪಿನಲ್ಲಿ ತಾಗದಾಗ ಜಗತ್ತೇ ಮರ್ತಂತಾದ. ಮಾನ್ಯ ತನ್ನಿಂತಾನೆ ತನ್ನ ಎರಡೂ ಕೈಗಳನ್ನು ಅವನ ಬೆನ್ನಿಗೆ ಹಾಕಿ ಇನ್ನೂ ಗಟ್ಟಿಯಾಗಿ ಅಪ್ಕೊಂಡ್ಳು. ಮಾನ್ಯ, ನೀನಂದರೆ ನನಗೆ ತುಂಬಾ ಇಷ್ಟ. ನೀನು ನನ್ನವಳು, ಕೇವಲ ನನ್ನವಳು ಮಾತ್ರನೇ. ಎಷ್ಟೋ ದಿನದಿಂದ ಈ ಮಾತನ್ನು ಹೇಳಬೇಕು ಅಂತ ಕಾಯ್ತಾನೇ ಇದ್ದೆ, ಆದರೆ ಸಮಯನೇ ಕೂಡ ಬರಲಿಲ್ವಲ್ಲ. ಇವತ್ತು ನನ್ನಿಂದ ಇನ್ನೂ ತಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ದಯಮಾಡಿ ನನ್ನನ್ನು ನಿನ್ನಲ್ಲಿ ಸೇರಿಸ್ಕೋ ಅಂತ ಅತಿ ಮೆಲ್ಲಗೆ ಅವಳ ಕಿವಿಯ ಬಳಿ ಪಿಸುಗುಡ್ತಾ ತನ್ನ ತುಟಿಗಳನ್ನು ಅವಳ ಕಿವಿ ಮೇಲೆ ಒತ್ತದ. ಅವಳ ಕೈ ಅವನ ಶರ್ಟನ್ನು ಗಟ್ಟಿಯಾಗಿ ಒತ್ತದ್ವು. ಅದನ್ನು ಅವಳು ಒಪ್ಪಿಗೆ ಅಂತ ತಿಳಿದ ವಿಕ್ರಾಂತ್ ಈಗ ನಿಧಾನವಾಗಿ ಅವಳ ತುಟಿಗಳ ಮೇಲೆ ಆಕ್ರಮಿಸ್ಕೊಂಡ. ಆ ಚುಂಬನದಲ್ಲಿ ಹಸಿವಿತ್ತು, ಹಂಬಲ ಇತ್ತು, ಮತ್ತು ವರ್ಷಗಳ ಕಾಲ ಕಾಪಾಡ್ಕೊಂಡು ಬಂದಿದ್ದ ಪ್ರೀತಿ ಇತ್ತು. ಅದು ನಿಧಾನವಾಗಿ ಶುರುವಾಗಿ ನಂತರ ತೀವ್ರವಾಯಿತು. ಇಬ್ಬರ ಉಸಿರಾಟಗಳು ಒಂದಕ್ಕೊಂದು ಬೆರೆತವು. ವಿಕ್ರಾಂತ್ನ ಕೈಗಳು ಮಾನ್ಯಾಳ ಬೆನ್ನಿನ ಮೂಳೆಯ ಮೇಲೆ ಮೆಲ್ಲಗೆ ಜಾರ್ತಾ ಅವಳು ಸೊಂಟದ ವಕ್ರ ರೇಖೆಗಳನ್ನು ಪಟ್ಟಿಯ ಮೇಲೆ ಗುರುತಿಸ್ತಾ ಇದ್ವು. ಮಾನ್ಯ ವಿಕ್ರಾಂತ್ ಅಪ್ಪುಗೆಯಲ್ಲಿ ಸಂಪೂರ್ಣವಾಗಿ ಕರಗೋಗಿದ್ಲು. ಅವಳ ಕೈಗಳು ಅವನ ಕೂದಲೊಳಗಡೆ ಆಡ್ತಿದ್ವು. ಅವಳ ಈ ಸ್ಪಂದನೆ ವಿಕ್ರಾಂತ್ನನ್ನು ಇನ್ನಷ್ಟು ಪ್ರಚೋದಿಸ್ತಿತ್ತು. ಅವಳವನನ್ನು ಇನ್ನೂ ತನ್ನ ಹತ್ರ ಕೇಳಿಕೊಂಡು ಅವಳ ದೇಹಗಳ ನಡುವೆ ಗಾಳಿ ಕೂಡ ಹೋಗದಷ್ಟು ಸಾಮೀಪ್ಯವಿತ್ತು. ಅವನು ತನ್ನ ಕಾರ್ಯವನ್ನು ನಿಲ್ಲಿಸಿ ಒಮ್ಮೆ ಹಿಂದೆ ಬಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ಇಬ್ಬರ ಕಣ್ಣುಗಳಲ್ಲಿಯೂ ಆಸೆಗಿಂತ ಹೆಚ್ಚಿನದಾಗಿ ಒಂದು ಸೆಳೆತ ಇತ್ತು. ಅವಳ ಕೈಯನ್ನು ತನ್ನ ಕೈಗಳಲ್ಲಿ ಹಿಡ್ಕೊಂಡು, ಮಾನ್ಯ, ನಾನು ಈ ಕ್ಷಣಕ್ಕಾಗಿ ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ಕಾದಿದ್ದೇನೆ ಗೊತ್ತಾ. ನಿನ್ನ ಪ್ರತಿ ನಡೆಯು, ನಿನ್ನ ಪ್ರತಿ ನೋಟವು ನನ್ನನ್ನು ಹುಚ್ಚಿ ಹಿಡಿಸುತ್ತೆ ಅಂತ ಅವನು ಹೇಳ್ತಾ ಇದ್ದರೆ ತನ್ನ ಕೈಗಳನ್ನು ಬೆಳೆಸ್ಕೊಂಡು ನಿಧಾನಕ್ಕೆ ಬಂದು ಅವನ ಎದೆಗೆ ಒರಗ್ತಾ ಅವನ ಶರ್ಟಿನ ಗುಂಡಿ ಜೊತೆ ಆಟ ಆಡ್ತಾ, ನನಗೂ ಅಷ್ಟೆ, ನಿಮ್ಮನ್ನು ಬಿಟ್ಟಿರೋದಕ್ಕೆ ನನಗೂ ಆಗ್ತಿರ್ಲಿಲ್ಲ.
ಆದರೆ ಹೇಳ್ಕೊಳ್ಳೋದಕ್ಕೆ ಏನೋ ಒಂದು ಭಯ. ನೀ ಕಂಪ್ನಿ ಬಾಸ್, ಆದರೆ ನಾನು ಸಾಮಾನ್ಯ ಕೆಲಸಗಾರಳು. ನಮ್ಮಿಬ್ಬರ ಮಧ್ಯೆ ಆಕಾಶ ಭೂಮಿಯಷ್ಟು ಅಂತರ ಇದೆ. ನೀವು ನನಗೆ ಕೈಗೆ ಎಟುಕದ ಗಗನ ಕುಸುಮ. ಹೇಗೆ ತಾನೇ ನಿಮ್ಮನ್ನು ಬಯಸಿ ಹತ್ತಿರ ಬರಲಿ? ಹಾಗಾಗಿ ನನ್ನ ಮನಸ್ಸಲ್ಲಿ ನಿಮ್ಮ ಮೇಲೆ ಬೆಟ್ಟದಷ್ಟು ಆಸೆ ಇದ್ದರೂ ನಿಮ್ಮಿಂದಾನೇ ದೂರನೇ ಉಳಿದ್ಬಿಟ್ಟಿದ್ದೆ ಅಂತ ಅವಳು ಹೇಳ್ತಿದ್ರೆ, ವಿಕ್ರಮ್ ತನ್ನ ಎರಡೂ ಕೈಗಳಿಂದ ಅವಳನ್ನು ಗಟ್ಟಿಯಾಗಿ ಅಪ್ಕೊಂಡು ಪ್ರೀತಿಗೆ ಬಡವ, ಶ್ರೀಮಂತ, ಬಾಸ್, ಎಂಪ್ಲಾಯ್ ಇದ್ಯಾವುದರ ಅವಶ್ಯಕತೆಯೂ ಇಲ್ಲ, ಮಾನ್ಯ ಅಂತ ಹೇಳಿ ಅವಳನ್ನು ಎತ್ಕೊಂಡು ತನ್ನ ಎರಡೂ ಕಾಲುಗಳನ್ನು ಅವನ ಸೊಂಟದ ಸುತ್ತ ಹಾಕಿ ಗಟ್ಟಿಯಾಗಿ ತನ್ನ ಎರಡೂ ಕೈಗಳಿಂದ ಅವನ ಕುತ್ತಿಗೆ ಸುತ್ತ ಗಟ್ಟಿಯಾಗಿ ಹಿಡ್ಕೊಂಡು ಸೀದಾ ಅವಳನ್ನು ಕರ್ಕೊಂಡು ಬಂದು ಆ ಬೆಚ್ಚಗಿನ ಹಾಸಿಗೆ ಮೇಲೆ ಮಲಗಿಸ್ದ. ತಾನು ಕೂಡ ಅವಳ ಪಕ್ಕನೇ ಮಲಗ್ದ. ಆ ಚಳಿಯಲ್ಲಿ, ಆ ಮಳೆಯಲ್ಲಿ, ಆ ಗುಡುಗು ಸಿಡಿಲಿನ ಆರ್ಭಟದಲ್ಲಿಯೂ ಕೂಡ ಅವರ ಆಟ ಮುಂದುವರಿತಾ ಹೋಯಿತು. ಅವರಿಬ್ಬರ ನಡುವೆ ಇದ್ದಂತಹ ಬಟ್ಟೆಗಳ ಅಡೆತಡೆಗಳು ಈಗ ಇಲ್ಲವಾಗಿದ್ವು. ಇಷ್ಟು ಹೊತ್ತು ಇದ್ದಂತಹ ಆ ಚಳಿ ದೂರವಾಗಿ ಅವರಿಬ್ಬರ ದೇಹದ ಮೇಲೆ ಬಿಸಿ ಆ ಇಡೀ ರೂಮನ್ನು ಆವರಿಸ್ಕೊಂಡಿತ್ತು. ರಾತ್ರಿ ಪೂರ ಅವರಿಬ್ಬರು ಒಬ್ಬರಲ್ಲಿ ಒಬ್ಬರು ಕರಗಿ ಹೋಗಿದ್ರು. ಅವರಿಬ್ಬರ ನಡುವೆ ನಡೆದದ್ದು ಕೇವಲ ದೈಹಿಕ ಮಿಲನ ಅಲ್ಲ, ಎರಡು ಆತ್ಮಗಳ ಸಮ್ಮಿಲನವಾಗಿತ್ತು. ಮಾತುಗಳ ಅಗತ್ಯ ಇರಲಿಲ್ಲ. ಅವರಿಬ್ಬರ ಪ್ರತಿ ಸ್ಪರ್ಶವೂ ಕೂಡ ಸಾವಿರಾರು ಮಾತುಗಳನ್ನು ಹೇಳ್ತಿದ್ವು. ಆ ಕತ್ತಲಿನಲ್ಲಿ ಅವರ ನೆರಳುಗಳು ಆ ಗೋಡೆಯ ಮೇಲೆ ಒಂದು ಸುಂದರವಾದ ನೃತ್ಯವನ್ನು ಪ್ರದರ್ಶಿಸ್ತಾ ಇದ್ವು. ಲೋಕದ ಚಿಂತೆಯೇ ಇಲ್ಲದೆ, ಸಮಯದ ಅರಿವಿಯೂ ಇಲ್ಲದೆ ಅವರಿಬ್ಬರು ಒಬ್ಬರನ್ನೊಬ್ಬರು ತಮ್ಮೊಳಗೆ ಒಪ್ಪಿಸಿಕೊಂಡಿದ್ರು. ಸಮಯ ಕಳೆದಂತೆ ಇಬ್ಬರು ಒಬ್ಬರನ್ನೊಬ್ಬರು ಬಿಗ್ಯಾಗಿ ತಪ್ಪಿಕೊಂಡು ಮಲ್ಕೊಂಡ್ರು. ವಿಕ್ರಾಂತ್ ಮಾನ್ಯಾಳ ಹಣೆ ಮೇಲೆ ಮುತ್ತಿಟ್ಟು, ಇದು ಕೇವಲ ಆರಂಭ ಅಷ್ಟೆ ಅಂತ ಹೇಳ್ದ. ಮಾನ್ಯ ಅವನ ಎದೆ ಮೇಲೆ ತಲೆ ಇಟ್ಟು ಕಿಟಕಿಯ ಹೊರಗಿನ ದೃಶ್ಯವನ್ನು ನೋಡ್ತಿದ್ಲು. ಈಗ ಮಳೆ ನಿಂತು ಹೋಗಿತ್ತು. ಚಂದ್ರ ಆ ಮಂಜಿನ ಮುಸುಕಿನಿಂದ ಹಿಣುಕು ನೋಡ್ತಿದ್ದ. ಮನಸ್ಸಲ್ಲಿ ಈಗ ಯಾವುದೇ ಆತಂಕ ಇರಲಿಲ್ಲ. ತನ್ನವನು ತನಗೇ ಸಿಕ್ಕ ಅನ್ನೋ ಖುಷಿಯಲ್ಲಿ ಅವಳನ್ನ ಎದೆ ಮೇಲೆ ತನ್ನ ತಲೆ ಇಟ್ಟು ಅವನನ್ನು ಗಟ್ಟಿಯಾಗಿ ಅಪ್ಕೊಂಡು ಕಣ್ಮುಚ್ಚಿದ್ಲು. ವಿಕ್ರಮ್ ಕೂಡ ಅಷ್ಟೆ, ಅವಳನ್ನು ತನ್ನ ಎರಡೂ ಕೈಗಳಿಂದ ಗಟ್ಟಿಯಾಗಿ ಅಪ್ಕೊಂಡು ಮಲ್ಕೊಂಡ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಹೇಗಿತ್ತು ಗಾಯ್ಸ್? ಇಂಟ್ರೆಸ್ಟಿಂಗ್ ಆಗಿತ್ತಾ? ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಇನ್ನೂ ಇಂಟ್ರೆಸ್ಟಿಂಗ್ ಸ್ಟೋರಿಗಳು ನನ್ನ ಚಾನಲಲ್ಲಿ ಬರ್ತಾನೇ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೀಟ್ ಮಾಡೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ. ಬಾಯ್.